ಅವಸ್ಥತಿ ಬಂದ್ಬಿಡ್ತು ನನಗೆ. ಏನಪ್ಪ ಮಾಡಲಿ? ರೂಪಾ, ಹಾಂ ಅತ್ಗೆಮ್ಮ, ಅದು ಕಟ್ಗೆ ಮುರಿತೀನಿ. ಕಟ್ಗೆ ಮುರಿಯಾಕಂತೇಳಿ ಬಂದೆ, ಹಂಗೆ ಕುಂತೆ ಬಿಟ್ಟೆ ಅತ್ಗೆಮ್ಮ. ಮುರ್ಕೊಂಬರ್ತೇನೆ. ಒಲಿ ಮುಂದೆ ಖಾಲಿ ಅದ್ವಾ ಕಟ್ಟಿಗೆ? ಇಲ್ಲ ಇಲ್ಲ, ಕಟ್ಗೆ ಮುರಿದೇ ಇಲ್ಲ ಅಂತ ನೋಡಕ್ಕೆ ಬರಲಿಲ್ಲ. ಹಂಗೆ ತಿಳ್ಕೊಬೇಡ ಮತ್ತೆ. ಕಟ್ಗೆ ಮುರಿದ್ರ ಸಂಬಂಧ ಬರಲಿಲ್ಲವ. ನಾನು ನಿನ್ನ ಹತ್ರ ಮಾತಾಡ್ಬೇಕಂತೇಳಿ ಬಂದೆ. ಏನು ಮಾತಾಡ್ಬೇಕತ್ಗೆಮ್ಮ? ನಂಗೆ ಗೊತ್ತು ನಿಂಗೆ ಬೇಜಾರಾಗೈತಿ, ನೋವ್ನ್ಯಾಗ ಕುಂತಿ ಅಂತೇಳಿ. ನಾನೇನು ಅಷ್ಟು ಕಟ್ಟಿಗೆ ಅಲ್ಲವ. ತೀರ ನೋವ್ನ್ಯಾಗ ಬೇಜಾರ್ನಾಗ ಇರೋ ಹೊತ್ನ್ಯಾಗು ಮತ್ಸರ ಅಂತಲ್ಲ, ಬೈದಾಡಕ್ಕೆ ಮಾಡಕ್ಕೆ ಏನಾರ ಒಂದು ಅನ್ನಕ್ಕೆ ನನಗೇನು ಅಷ್ಟೇನು ಅಂತಃಕರಣ ಇಲ್ಲ ಅಂತ ತಿಳ್ಕೊಬೇಡ. ದೇವ್ರು ನನ್ನ ಹೊಟ್ಟೆಗೆ ಒಂದು ಹೆಣ್ಣು ಹುಡುಗಿ ಕೊಟ್ಟಾನಲ್ಲವ. ಹೇಳ್ರಿ ಅತ್ಗೆಮ್ಮ. ಅಲ್ಲ, ನಿನ್ನ ಗಂಡ ಬಿಡುಗಡೆ ಕೊಡ್ತಾನ ಅಂತೇಳಿ ಗೊತ್ತಾಗಿ ನಿಂಗೆ ಬೇಜಾರಾಗೈತೆ ಹೌದಿಲ್ಲ? ಅಲ್ಲ, ಎಂಥ ಗಂಡವ? ಇಲ್ಲೇ ವಿಚಾರ ಮಾಡು. ಹೋಗಲಿ, ನೀ ಏನು ವಿಚಾರ ಮಾಡಿ ಅದನ್ನಾರ ಹೇಳು. ಹೋಗ್ಬಿಡ್ಲನ ಅಂತ ವಿಚಾರ ಮಾಡಕತ್ತೇನೆ. ಹೋಗಿ ಆಯ್ತು ತಗೋರಪ್ಪ, ನಾ ಇಲ್ಲೇ ಬಾಳೆ ಮಾಡ್ತೇನೆ ಬೇಕಾದಾಗವಲ್ತಕ್ಕ ಅಂತ ಹೇಳಿ ಉಳ್ಕೊಂಬಿಟ್ರಾತು ಅಂತ ವಿಚಾರ ಮಾಡಕತ್ತೇನೆ. ಏನಂತಿರತ್ಗೆಮ್ಮ? ಸುಮ್ಮನೆ ಗಂಡು ಬಿಟ್ಟಕ್ಕೆ ಆಗಿ ಬದುಕೋದ್ಕಿಂತ ಹಿಂಗೆ ಕಷ್ಟನ ಸುಖನ ಗಂಡನ ಮನೆಗೆ ಇರೋದೇ ಒಳ್ಳೇದು ಅಂತ ಅನಿಸ್ತೈತಿ. ಐತ್ಲಗ, ಹಂಗಾರೆ ನನ್ನ 2 ಲಕ್ಷಕ್ಕೆ ಬಂಗಾರದ ನಕ್ಲೇಸ್ಗೆ ಕಿವ್ಯಾನುಕ್ಕ ಕಲ್ಲಾಕತ್ಲಪ್ಪ ಈಕಿ. ಇಲ್ಲ ಇಲ್ಲ, ಹೆಂಗಾರ ಮಾಡಿ ಈಕಿನಲ್ಲಿ ಹೋಗೋ ತಪ್ಪಿಸ್ಬೇಕಲ್ಲ. ಏನು ಮಾತಾಡಲಿ? ಅಯ್ಯೋ, ನಾನು ಅದನ್ನೇ ಹೇಳೋಣ ಅಂತೇಳಿ ಬಂದಿದ್ದೆ. ಅಲ್ಲ, ಈಗ ಯಾರಿಗಾದ್ರೂ ಒಂದು ಸ್ವಾಭಿಮಾನ ಅಂತ ಇರ್ತದೆ ನೋಡು, ಹೌದಿಲ್ಲ? ಈಗ ನಿನ್ನ ಗಂಡಗೆ ಅಷ್ಟು ನಿನ್ನ ಮೇಲೆ ಪ್ರೀತಿ ಇದ್ದಿದ್ದೆ ಆದರೆ ನೀನೇ ಬೇಕು ಅನ್ನೋದಾದರೆ ಅವ್ರವ್ನ ಮಾತು ಕೇಳಿ ನಿಂಗೆ ಅದೇಂತದ ಅನ್ನಲ್ಲ, ಅದೇಂತದ ಸೋಡಾ ಚಿಟಿ ಹಂಗೆ ಅನ್ನೋದು ಅದನ್ನು ಕೊಡಕ್ಕೆ ಒಪ್ಕೊಂತಿದ್ದು ನಾನು. ಹೇಳಂಗಾರೆ ನೋಡೋಣ, ಹೌದಿಲ್ಲ? ಸ್ವಲ್ಪರ ಪ್ರೀತಿ ವಿಶ್ವಾಸ ಅನ್ನೋದು ಇರ್ಬೇಕಲ್ಲ ಮನಸ್ಸಿನಾಗ. ಹೌದು, ಇರಬೇಕು. ಆದರೆ ನಾನು ಏನು ಮಾಡಲಿ? ಅವ್ರವ್ನ ಮಾತೇ ಕೇಳ್ತಾರೆ ಅನ್ನೋದಕ್ಕಿಂತ ಅಪ್ಪ ಅವ್ವ ಅನ್ನೋದು ಸ್ವಲ್ಪ ಜಾಸ್ತಿನೇ ಐತಿ. ಅದನ್ನೇ ಏನು ತಿನ್ನೋದಿಲ್ಲನು ನಾನು ಅಂತೀನಿ, ಕೊಡವಲ್ಲಕ್ಕ. ಹಂಗೆ ಏನು ಬಿಡೋ ಅವಶ್ಯಕತೆ ಇಲ್ಲ. ಜೀವನಾಂಶ ಅಂತ ಬರ್ತೈತಿ, ಅದನ್ನು ತೊಗೊಂಡು ಅವ್ನು ಬಿಟ್ಕೊಟ್ಟು. ಈಗೇನು ಮತ್ತೆ 2ನೇ ಲಗ್ನ ಏನು ಈಗಿನ ಕಾಲದಾಗ ಎಲ್ಲರೂ ಅಕ್ಕಾರಪ್ಪ. ಮಾಡ್ಕೋ, ಯಾಕೆ ಸಾಯ ಮಟನೂ ಹೋಗಿ ಆ ಅತ್ತಿ ಮಾವನ ಸೇವಾ ಮಾಡ್ಕೊತ ನೀ ಎಷ್ಟು ಸೇವಾ ಮಾಡಿದ್ರು ಅವರಿಂದ ಒಳ್ಳೆ ಮಾತಂತರೂ ಬರೋದಿಲ್ಲ, ಒಳ್ಳೆ ರೀತಿ ಅಂತೂ ನೀನು ನೋಡ್ಕೊಳ್ಳೋದೇ ಇಲ್ಲ. ಮತ್ತು ಏನು ಅಣ್ಣನ ಮಗಳು ತೊಗೊಂಬಂದಾಳಲ್ಲ, ಆಕಿ ಮೇಲೆ ಪ್ರೀತಿಯಾಗೇ ಇರ್ತಾರ, ಆಕಿನೇ ಚೆಂದಾಗಿ ನೋಡ್ಕೊತಾರ. ಮತ್ತು ನಿಮ್ಮ ಕಾಲು ಕಸ ಕಂಡಂಗೆ ಕಾಂತಾರ. ಅದರಾಗೂ ನಾನು ಹಿಂಗೆ ಹೇಳ್ತೀನಲ್ಲ, ಇಲ್ಲಿಂದ ನೀವು ವಾಪಸ್ ಹೋದಿ ನೀನಂತರೂ ಕಾಲನ್ ಕಸನೇ ಅವರಿಗೆ. ನೋಡು, ಹೋದ್ಲು ನಾಯಿ ಹೆಂಗೆ ತಾನ ಬಂದ್ಲು. ಯಾರದಾರಿಕಿ ದಿಕ್ಕು? ಇನ್ನೂ ಕೆಟ್ಟದಾಗಿ ನೋಡ್ಕೊಳಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ನಿನ್ನ ಗಂಡ ಏನು ಹೇಳಲ್ಲ ಅನ್ನೋ ಧೈರ್ಯ ಬಂದ್ಬಿಡ್ತು ನಿಮ್ಮ ಅತ್ತಿಗೆ. ನಿಮ್ಮ ಅತ್ತಿಗೆ ಧೈರ್ಯ ಬಂದ್ಬಿಡ್ತು ಮತ್ತೊಟ್ಟು. ಏನು ಹೇಳಲ್ಲ ಇವ, ಕೇಳಲ್ಲ, ಏನು ಮಾಡ್ತಾನಿವ ಅಂತೇಳಿ. ಏನಾರ ಒಟ್ಟು ನಿನಗೂ ಜೀವನಕ್ಕೆ ರೊಕ್ಕ ಸಿಕ್ತತಿ. ಯಾಕೆ ಇವ್ರು ಕುಟ್ಟು ಗುದ್ದಾಡ್ತಿ? ಆರಾಮಾಗಿ ಉಳ್ಕೊಂಬಿಡು ಅಂತೇನೆ ನಾನು. ಏನಂತೆ? ಇಲ್ಲೇನು ನಿಂಗೆ ತೊಂದರೆ ಐತಿ? ಸುಮ್ಮನೆ ಉಳ್ಕೊಂಬಿಡು. ಮತ್ತು ನಿಮ್ಮ ಅಣ್ಣ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಕೊತಾನವ. ಅಷ್ಟು ಕಷ್ಟೂರಿ ಹಾಕೋಕಿ. ನಮ್ಮ ಕಡೆ ಕಳ್ಳು ಬಳ್ಯಾಗ ಅದಾರಪ್ಪ. ಬಂಗಾರದಂಗೆ ನೋಡ್ಕೊತಾರ. ಏನಂತೆ? ಅದ್ರಾಗ ನಮ್ಮ ವಿನೋದ ಗೊತ್ತಲ್ಲ ನಿನಗೆ? ನಮ್ಮ ವಿನೋದನ ನೋಡಿಲ್ಲ ನೀನು? ವಿನೋದ ಅಂದರೆ ನಮ್ಮ ಪ್ರೇಮಕ್ಕನ ಮಗ ವಿನೋದ. ಅದೇ ಯರ್ಗುಪ್ಪ್ಯಾಗ ಅದಾನ ನೋಡಿ, ಯರ್ಗುಪ್ಪ್ಯಾಗ. ಕಂಪ್ಲಿಕೊಪ್ಪದಾಗಿದ್ರು ಮೊದಲು, ಈಗ ಯರ್ಗುಪ್ಪ್ಯಾಗ ಅದಾರ. ಅವ್ರದ್ದು ನೀವ ಬೇಕಾದಂಗೆ ಬಂಗಾರದಂಗೆ ಮನಿ ಐತಿ. 1-2 ಎಕರೆ ಹೊಲ ಐತಿ. ಅವ್ಗೆ ಇನ್ನೂ ಲಗ್ನ ಆಗ ಕನ್ಯನ ಸಿಗೋಲು ಎಲ್ಲೆಲ್ಲಿ. ಹಿಂದ್ಕೊಮ್ಮೆ ನೀನು ಕೇಳಿದ್ದ, ಆವಾಗ ನೀನು ಕೇಳ್ಬೇಕು ಅನ್ನೋ ಮಟ್ಟ ಇಷ್ಟೆಲ್ಲ ರಾಡ್ಯಾಗ ಹೋಗ್ಬಿಡ್ತು. ಈಗಾದರೂ ಮಾಡ್ಕೊಳಕ್ಕೆ ರೆಡಿ ಅದಾನ. ಅವನು ಮಾಡ್ಕೊಂಡ್ರೆ ಪ್ರೇಮಕ್ಕ ಈಗ ಆಗ ಸಾಯಂಗದಾಳ. ಆಕಿಗೇನು ಮಗನ ಲಗ್ನ ಆದ್ರೆ ಸಾಕಾಗೈತಿ. ಗಂಡ ಬದುಕಿಲ್ಲ, ಸತ್ತು ಸುಡ್ಗಾಡಿ ಸೇರಿ ಮಾವಿಲ್ಲ. ಅತ್ತೆ ಒಬ್ಬಾಕಿ ಇರೋದು 14 ಕಾಟಿಲ್ಲ. ಇನ್ನೊಬ್ಬಾಕಿ ಸೊಸಿ ಬರ್ತಾಳನ್ನ ಹೆದರ್ಕಿಲ್ಲ. ಒಬ್ಬನೇ ಮಗ, ಬಂಗಾರದಂಗೆ ನೋಡ್ಕೊತಾರೆ. ಏನಂತಿ? ಇನ್ನೂ ಮಕ್ಕಳು ಮರಿ ಆಗಿಲ್ಲ ನಿನಗೆ. ಪುಣ್ಯಕ್ಕೆ ಬಗ ನಮ್ಮ ಮಕ್ಕಳು ಮರಿ ಆಗಿದ್ರೆ ಹೆಂಗಪ್ಪ ಏನಪ್ಪ ಅಂತ ಹೆದರ್ಕೋಬೇಕಿತ್ತು. ಪುಣ್ಯಕ್ಕೆ ಅದೂ ಇಲ್ಲಲ್ಲ. ನಾ ಅಂತೀನಿ, ನೋಡು, ವಿಚಾರ ಮಾಡು. ಜೀವನ ಇನ್ನೂ ಬೇಕಾದಷ್ಟು ಐತಿ. ಯಾರ್ದೋ ಸಲುವಾಗಿ ಯಾರ್ದೋ ಕೈಯಾಗಿ ಸಿಕ್ಕೊಂಡು ಸತ್ತು ಹೋಗೋ ಬದಲಿ ನಿನ್ನ ಜೀವನ ನಿನ್ನಿಷ್ಟ ಬಂದಂಗೆ ನೀ ಜೀವನ ಮಾಡು. ಈಗ ಆತ ಅವ್ರ ಮನೆಗೆ ಹೋಗಿ ಜೀವನ ಮಾಡ್ತೀನಿ ಅಂತೇಳಿ ಹೋಗ್ತೀಯಾ, ಮತ್ತು ಕಾಲು ಕಸ ಕಂಡಂಗೆ ಕಾಂತಾರ. ಮತ್ತು ನಿಮ್ಮಪ್ಪ ನಿಮ್ಮವ್ವ 2 ದಿನ ಬಂದು ನಿನ್ನ ಮನೆಗೆ ಇರೋಕ್ಕಾಗಲ್ಲ. ಏನು ಮಾಡ್ತಿ? ನಿನ್ನ ಗಂಡನ ಮೇನ್ ಅವ್ರ ಅವ್ವನ ಬಾಲ ಬಡಿತಾನಲ್ಲ. ನಾ ಹೇಳಿದ್ ನಿಂಗೆ ಸರಿ ಅನ್ನಿಸ್ತು ನೋಡು. ಇಲ್ಲ ಮತ್ತು ಹೋಗಿ ಅವ್ರ ಕೈಯಾಗಿ ಸಿಕ್ಕೋತೀನಿ ಅನ್ನೋದಾದ್ರೆ ನಿನ್ನಿಷ್ಟ. ನೀನು ಒಳ್ಳೇದಕ್ಕೆ ಹೇಳತ್ತೀನಿ, ಕೆಟ್ಟದ್ದಕ್ಕಂತರೂ ಅಲ್ಲ. ಮತ್ತೆ ನಮ್ಮ ಅತ್ತಿಗೆ ಏನಾರ ವಿಚಾರ ಮಾಡಿ ಹೇಳತ್ತಾಳನ ಅಂತ ತಿಳ್ಕೊಬೇಡವಾ, ತಿಳ್ಕೊಳಕ ಹೋಗಬೇಡ. ಅಲ್ಲ, ಇವ ದೇವ್ರೆ, ಏನು ನಮ್ಮ ಅತ್ತಿಗೆ ಹಿಂಗೆಲ್ಲ ಅಂದ್ಬಿಟ್ರಲ್ಲ. ನಾನು ಇನ್ನೊಂದು ಲಗ್ನ ಆಗದ, ಅದು ಅವ್ರನ್ನ ಬಿಟ್ಟು. ಅಲ್ಲ, ಹಂಗಾರೆ ನಾನು ಡೈವರ್ಸ್ಗೆ ಒಪ್ಪಿಗೆ ಕೊಡಲೆ? ಏನು ಒಂದು ತಲೆಯಾಗ ಹೋಗ್ವಲ್ತಲ್ಲಪ್ಪ. ಇಲ್ಲ, ಭಾಳ ತಪ್ಪು ಕೆಲಸ ಮಾಡಕತ್ತೀನಿ ನಾನು. ಏನು ಮಾಡಲಿ? ಇಲ್ಲ, ಬೇಡ, ಬಿಟ್ಟೇ ಬಿಡ್ತೀನಿ. ಅತಿಗಮ್ಮಿ ಹೇಳೋದು ಕರೆಕ್ಟಾಗೈತಿ. ಇಂಥವ್ರ ಕೈಯಾಗಿ ಸಿಕ್ಕೊಂಡು ನಾನು ಏನು ಮಾಡಲಿ? ಮತ್ತು ಹೋಗಿ ಅದೇ ಥರ ಜೀವನ ಮಾಡ್ಬೇಕಲ್ಲ ನಾನು. ಹಂಗೆ ಜೀವನ ಮಾಡ್ಬೇಕು. ಮತ್ತು ಅಣ್ಣನ ಮಗಳ ಮೇಲೆ ಪ್ರೀತಿ, ನನ್ನ ಗಂಡು ಮತ್ತು ತಾಯಿ ಮಾತೆ ಕೇಳ್ತಾನ. ಇಲ್ಲ, ಇಂಥವ್ರ ಜೊತೆಗೆ ಬಾಳೆ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ
ಆ ಮನೆ ನನಗೆ ಏನು ಸ್ವತಂತ್ರ ಐತಿ, ಏನು ಪ್ರೀತಿ ಸಿಕ್ಕತಿ. ಒಪ್ಕೊತೀನಪ್ಪ, ಒಪ್ಕೊತೀನಿ, ನಾನು ಒಪ್ಕೊತೀನಿ. ಆದರೆ ನನ್ನ ಗಂಡ ನನ್ನ ಹತ್ರ ಒಂದು ಮಾತು ಮಾತಾಡಿಲ್ಲಲ್ಲ. ಅಲ್ಲ, ಒಂದು ಮಾತು ಮದುವೆ ಆಗೋವತ್ನಿ ನೀನೇ ನನ್ನ ರಾಣಿ ಮಾರಾಣಿ, ನೀನಿಲ್ದ ನಾ ಇರ್ತಿಲ್ಲ, ಹಂಗ ಹಿಂಗ ಅಂತಿದ್ದ. ಎಷ್ಟು ಸುಲಭಕ್ಕೆ ಅವ್ರು ಅವನ ಹತ್ರ ಇದನ್ನು ಹೇಳಿ ಕಳಿಸ್ಬಿಟ್ಟಾನಲ್ಲ. ಅಯ್ಯೋ ದೇವ್ರೆ. ಹಾಂ, ಅಂದ್ರೆ ನಾನು ಆ ಮನೆಯಾಗ ಇರೋ ಮಟ್ಟ ಅಷ್ಟ ನನ್ನ ಮೇಲೆ ಪ್ರೀತಿ ಇತ್ತವಂಗ. ನಾನು ಆ ಮನೆಯಿಂದ ಇತ್ತ ಹೊರಗೆ ಬರ್ತಿದ್ದಂಗೆ ನನ್ನ ಮ್ಯಾಗಿನ ಪ್ರೀತಿ ಗೀತಿ ಎಲ್ಲ ಹೋಗೇ ಬಿಡ್ತಾ. ಅಂದ್ರೆ ನಾನು ಏನು ಇವ್ರ ಮಾತು ನಾನು ಏನು ಉಳಿತು ನಂದಲ್ಲಿ? ಏನು ಉಳಿಲಿಲ್ಲ. ಇಲ್ಲ, ನಾನು ವಿಚಾರ ಮಾಡಿರೋದೇ ಕರೆಕ್ಟಾಗೈತಿ. ಅದೇನು ಹೇಳಿದ್ದೆ ಬರೋಬ್ಬರಿ. ಬೇಡ, ಇಂಥವ್ರ ಸವಾಸ ನನಗೆ ಬೇಡ. ಆದ್ರೆ ಈ ಗಂಡನ ಬಿಟ್ಟು ನಾ ಇನ್ನೂ ಫೋನ್ ಮಾಡ್ಕೊಂಡ್ರೆ ಊರನ್ ಮಂದಿ ಏನಂತಾರ? ಊರನ್ ಮಂದಿ ಏನಾರ ಯಾಕೆ ಅನ್ಕೊಳ್ಬಿಡ. ಯಾವಾಗ ನೋಡಿದ್ರು ಊರನ್ ಮಂದಿ ಇದ್ದಿದ್ದೆ ರಾಡಿ. ಇವತ್ತು ನನ್ನ ಬಾಳೆ ಕೆಟ್ಟತಿ, ಯಾರ ಬಂದು ಸರಿ ಮಾಡ್ತಾರನ? ನಾನು ಯಾಕೆ 4 ಮಂದಿ ಇವ್ರ ಸಲ ಹೆದರ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಲಿ? ಬೇಡ. ಏನು ಮಾಡಲಿ? 2ನೇ ಮದುವೆ ಅಕ್ಕಾರ ಅಕಸ್ಮಾತ್ ಆದಮೇಲೆ ಅವ ನನಗೆ ಹಂಗೆ ಸಾಕತ್ರ? ಅಯ್ಯೋ ದೇವ್ರೆ. ಇಲ್ಲ, ಮೊದಲು ಇದರಿಂದ ಬಿಡುಗಡೆ ತೊಗೋತೀನಿ. ಲಾಸ್ಟ್ ಒಂದು ಸಲ ಕೇಳ್ತೀನಿ, ನನ್ನ ಜೊತೆಗೆ ಬಂದು ಜೀವನ ಮಾಡ್ತೀಯೋ ಮಾಡಂಗಿಲ್ಲೋ ಅಂತೇಳಿ. ಬಂದು ಮಾಡ್ತೀನಿ ಅಂದ ಚಲೋ ಆತು, ಇಲ್ಲ ನಾ ಹಿಂಗೆ ಇರವ ಅಂತಂದ ಅಂದರೆ ಬೇಡ ಬೇಡ. ಹಾಂ, ನಾ ಹೇಳಿದ್ದನ್ನು ವಿಚಾರ ಮಾಡ್ತಾ ಅದಾಳ. ಮಾಡಲಿ ಎಲ್ಲ ಭಾಂಡೆ ಸಾಮಾನು ಗಂಟು ಕಟ್ಕೋರಿ. ಕಟ್ ಅವ ಅಂತೂ ಹೊಸ ಮನೆ ಕಟ್ಟಾಕತ್ವಿ. ನನಗಂತೂ ಭಾರಿ ಖುಷಿ ಐತಿ ನೋಡವ ಈ ವಿಚಾರಕ್ಕತ್ತಾಗ. ನನ್ನ ಜೀವನ ನಾ ಬದುಕಿರತ್ಲೆ ಕಟ್ತೇವೆ ಇಲ್ಲ ಅಂತ ಮಾಡಿದ್ದೆ. ಏನೋ ದೇವ್ರು ಒಳ್ಳೇದು ಮಾಡಿದ, ದೇವ್ರೊಂದು ಕಂಡುಬಿಟ್ಟ ಇವತ್ತಾಗ. ಎಷ್ಟು ಖುಷಿ ಆಗತ್ತತಿ ಅಂದ್ರೆ ನನಗೆ. ಅತ್ತೀರ ನಿಮ್ಮ ಯಾವ್ಯಾವ ಸೀರೆ ಏನು ಎತ್ತ ಅಂದ್ರೆ ಹೊಸ ಯಾವ್ಯಾವ ಹಳೆ ಯಾವ್ಯಾವ ಅಂತ ಹೇಳಿದ್ರಂದ್ರೆ ಹೊಸ ಒಂದು ಬ್ಯಾಗ್ ಹಾಕಿಬಿಡ್ತೇನೆ ಕಟ್ಟಾಕ. ಒಂದು ಗಂಟು ಕಟ್ತೇನೆ, ಹಳೆ ಒಂದು ಗಂಟು ಕಟ್ತೇನೆ. ಒಂದು ಈಟು ತೋರಿಸ್ಕೊಡ್ತೀರಿ ಅತ್ತೀರ? ಒಂದು ಈಟು ಯಾವ್ದು ಗಂಟು ಕಟ್ಟಂಗಲ್ಲ, ಅಷ್ಟ ಎಲ್ಲಿ ಹೋಗಂಗಲ್ಲ. ಯಾಕತ್ತೀರ ಏನಂತ? ಅಲ್ಲ, ನೀವು ಚಲೋನೇ ಇದ್ರಲ್ಲ, ಏನಂತ ನಿಮ್ಗೆ ಇದಕ್ಕಿತ್ತಂಗ? ಅಯ್ಯೋ ಕತಿಯೇ, ಗಂಟು ಕಟ್ಟಂಗಿಲ್ಲ ಹಂಗ ಹಿಂಗ ಅಂದ್ರೆ ಏನು ಅರ್ಥದ? ಏನಪ್ಪ ಯಾಕೆ ಹಿಂಗೆ ಮಾಡ್ತೀರ ಏನಾಗ್ತಾಗ? ಅಲ್ಲ, ಈಗ ಹೋಗುದು ಅಂತೆಲ್ಲ ತೀರ್ಮಾನ ಆಗೈತಿ, ಈ ಹೊತ್ತಿನಾಗ ಹಿಂಗೆ ಅಂತೀರಿ. ಏನಾಯ್ತು ಹೇಳ್ರಿ? ಅದಕ್ಕೆ ಏನೈತೆ ಬಿಟ್ಟಕ್ಲಾಡಿ ಹೋಗ ಗಿರ್ಜಿ ಮನೆ ಕುಂದ್ರಬೇಕು ಅಂತಿ. ನನಗೆ ಇಷ್ಟ ಇಲ್ಲ. ಅಲ್ಲ, ನಿಮ್ಮಿದ್ರಿಗೆ ಕೇಳಲಿಲ್ಲ ನಾನು ಗಿರ್ಜಿ ಮನೆ ಕೇಳ್ತೇನೆ ಅಲ್ಲೇ ಇರೋಣ ಅಂತೇಳಿ. ಅವಾಗ ಹೂ ಅಂತ ಸುಮ್ಮನೆ ಅದಿರಿ, ಈಗ ಈ ಥರ ಜಗಳ ಮಾಡ್ತಿರತ್ತಾಗ. ಏನಾತ? ಗಿರ್ಜಿ ಮನೆಗೆ ಹೋದ್ರೆ ಏನಾತ? ಆಕೆನ್ ಬರ್ಬೇಡ್ರಿ ಅಂತಾಳನ? ಕತಿ ನಿಮ್ದೊಂದತ್ತಾಗ. ಪಾಪ ಒಂದು ಮಾತಾಡೋದಲ್ಲದ, ಸುಮ್ಮನೆ ಒಬ್ರಿಗೆ ಹಂಗೆ ಮಾತಾಡೋ ತಪ್ಪಕತ್ರಿ ಅತ್ಯಾರ. ಹೌದವ, ಒಂದು ಮಾತಾಡಲ್ಲ, ನಾನೇ ಎಲ್ಲ ಮಾತಾಡೋದು. ಪಾಪ ಒಂದು ಮಾತಾಡಲ್ಲ ಅಂತ. ಆಕೆ ಮನೆಗೆ ಹೋದ್ಮೇಲೆ ಗೊತ್ತು ಏನು ಮಾತಾಡ್ತಾಳ ಏನು ಮಾತಾಡಲ್ಲ ಅನ್ನೋದತ್ತಾಗ. ಈಗ ಹೇಳ್ತಾರೆ ಇವ್ರು. ನೋಡು, ನಾ ಹೇಳ್ತೇನೆ ಕೇಳ. ನನಗೆ ಬರ್ತಾ ಇರೋ ಸಿಟ್ಟಿಗೆ ನಾನು ಅಲ್ವಲ್ಲೇ ಬರಕ. ಎದ್ರ ಸಂಬಂಧ ಅತ್ತೀರ? ಏನಾಗ್ತಿವಾಗ? ಅದ್ರ ಸಂಬಂಧ ಏನು? ನಂಗೆ ಇಷ್ಟ ಇಲ್ಲ ಅಲ್ಲಿ ಬರಕಷ್ಟೇ. ಬೆಳಗ್ಗೆ ಎದ್ದಕ್ಕೆ ಹಾಳು ಮಾರಿ ನೋಡ್ಕೊಂತಾಗ ಮೊದಲೇ ನುಂಗ್ಕೊಂಡು ಕುಂತಾಳ. ಈಗ ಅದು ಅರಿಷ್ಟ ಮಕಾನ್ ಬೆಳಗ್ಗೆ ಎದ್ದು ನೋಡಿದ್ರೆ ಒಳ್ಳೇದಕತ್ತೆ. ನನ್ನ ಮಗ ನೋಡಿದ್ರೆ ಹೊಸ ಮನೆ ಕಟ್ಬೇಕಂತೇಳಿ ಕೆಲ್ಸಕ್ಕೆ ಓಡಾಡ್ತಿರ್ತಾನೆ. ಬೆಳಗ್ಗೆ ಎದ್ದಕ್ಕೆ ಹೊಲಸು ಮಕ ನೋಡ್ಕೊಂಡು ಹೊರಗೆ ಹೋದ್ರೆ ಯಾರಿಗೆ ಒಳ್ಳೇದಕತಿ? ಒಳ್ಳೇದಕತ್ತನ? ಹಂಗೆಲ್ಲ ಅಂಥವ್ರ ಮಕ ನೋಡ್ಕೊಂಡು ಹೋಗ್ಬಾರ್ದು, ಗೊತ್ತನ? ಅಲ್ಲ ಅತ್ತೀರ, ನೀವು ಮಾತಾಡೋದು ನಿಮ್ಗಾರ ಸರಿ ಅನಿಸುತ್ತೇನ್ರಿ ಅತ್ತೀರ? ಅಲ್ಲ ಅತ್ತೀರ, ಯಾವ್ರಿಗೆ ಪಾಪ ಮಲ್ಲೇಶಣ್ಣಿದಾದ್ರೆ ಅದಕ್ಕೆ ಆಕಿ ಏನು ಮಾಡ್ಬೇಕು ಹೇಳ್ರಿ ನೋಡೋಣ ನಂಗಾರ. ಅಲ್ಲ, ಅದು ಒಂದು ಗಂಡಿದಾಗತ್ಲೆ ಹೆಣ್ಮಕ್ಳಿಗೆ ಈ ಥರ ಮಾತಾಡ್ತಾರ ಅಂದ್ರೆ ಈಗಿನ ಕಾಲದಾಗೂ ಈ ಥರ ಯಾರು ಅತ್ತೀರ? ಬೇಡ ಅತ್ತೀರ, ಬೇಡ. ಈಗಿನ ಕಾಲದಾಗ ಈ ಥರ ಯೋಚನೆ ಮಾಡೋದು ತಪ್ಪಕತಿ. ಯಾಕೆ ಸುಮ್ಮನೆ ಕಂಡೋರ ಮಕ್ಕಳಿಗೆ ನಾವು ಅನ್ಬೇಕು? ಯಾವ್ದಕ್ಕೆ ಆಕೆ ಏನು ಮಾಡೋಕತ್ರಿ ಅತ್ತೀರ? ಫಸ್ಟ್ ಇವತ್ತು ಆಕಿ ಕಾಣಿಸತ್ತಿರ್ಬೋದು, ಈ ನಾಳೆ ಆಕಿ ಇದಾಗ್ಬೋದು. ಅಲ್ಲ, ವಯಸ್ಸು ತೀರ ಮಟ್ಟ ಅಷ್ಟೇ, ಮನುಷ್ಯ ಯಾರಾದರೂ ಅಷ್ಟೇಪ್ಪ. ತೀರ ನೀವು ಇಂಥವೆಲ್ಲ ಯೋಚನೆ ಮಾಡೋದಂದ್ರೆ ಹೆಂಗ್ರಿ ಅತ್ತೀರ? ನೋಡ್ರಿಪ್ಪ, ನಿಮಗೆ ಬಿಟ್ಟಿದ್ದು, ನಾ ಇನ್ನೇನು ಹೇಳೋದಿಲ್ಲ ಕೇಳೋದಿಲ್ಲ, ಏನಾರ ಮಾಡ್ಕೊರಿ. ಹಂಗಾರೆ ಇರೋದೆಲ್ಲೇ ಅದನ್ನಾರ ಹೇಳಿ ಹೋಲತ್ತಾಗ. ಎಲ್ಲಿ ಹೋಗೋಣಂತೀರಿ? ಎಲ್ಲಿ ಹೋಗೋದು ಅಂತಂದ್ರೆ ನನ್ನ ಮಗಳ ಮನೆಗೆ ಹೋಗೋಣ. ಅಲ್ಲಿರೋಣ. ಆಯ್ತ್ಲಾಗ ತಗೋ, ನೋಡಿ ಹೊಡ್ತ ಹೆಂಗೈತಿ ಏನ್ರಿ? ಇದಕ್ಕೆ ಏನಂತೀರಿ ಹೇಳ್ರಿ, ಹಂಗಾರ ನೋಡೋಣ. ಅಲ್ವೇ ಅವ್ವ, ತಪ್ಪು ತಿಳ್ಕೊಬೇಡವಾ. ನಾನು ಅನ್ಬೇಕು ಅಂತ ಇಲ್ಲಿ ಮಾತು ಹಂಗೆ ತಿಳ್ಕೊಬೇಡ. ಅಲ್ಲ, ನಿಮ್ಮವನ ಮತ್ತೆ ನಮ್ಮ ತಂಗಿದು ಏನಾಗಿತ್ತು ಬಾಳೆ? ಆಕಿದು ಅದೇ ಅಲ್ಲ ಗತಿ. ಈಗ ಆಕಿ ನೋಡಿದ್ರೆ ನಡೀತೈತಿ, ಗಿರ್ಜಕ್ಕಾರ ನೋಡಿದ್ರೆ ನಡೆಯೋದಿಲ್ಲನ? ಹೆಂಗಿದೆಯವ ನಿನ್ನ ಮಾತು? ಅಣ್ಣ ಈಗ ತಂಗಿ ಹಿಂಗೆ ಮಾತಾಡ್ತೀಯಲ್ಲ ನೀನು? ಇದು ಸರಿ ಅನ್ಲ ಹೇಳಂಗಾರ ನೋಡೋಣ ನೀನು. ಅಲ್ಲಿಲ್ಲ, ಈಕಿ ಒಂದ ಅಕ್ಕಾರನ, ಈಕಿ ಎಷ್ಟಾದ್ರೂ ನಮ್ಮ ಮನೆ ಮಗಳು. ನನ್ನ ಮಗಳು ಈಕಿ ಆಕಿ ಒಂದ ಅಕ್ಕಾರನ ಹೇಳಿ ನೋಡೋಣ. ಹಂಗಂದ್ರೆ ಹೆಂಗವ? ಒಂದಾಗಲ್ಲ ಅಂದ್ರೆ ಯಾರ್ತಿ ಏನದು? ಅಯ್ಯೋ ಕತಿ ಅಲ್ವೇ. ಈಗ ಮತ್ತೆ ಈಗ ಇವ್ರು ಮಾತ್ರ ಇದು ಮಾಡ್ಬೋದು, ಅವ್ರನ್ನ ಹೆಂಗೆ ಬಿಡ್ಬೇ? ನಿನ್ನ ಪದ್ಧತಿವ ನಿನ್ನ ಪದ್ಧತಿ ನಂಗೆ ತಿಳಿವಲ್ತವ ಆತಾಗ, ಕರೆನ ಆತಾಗ. ಅವ್ರನ್ನಾದ್ರೆ ನೋಡ್ಬಾರ್ದು, ಈಕಿನಾದ್ರೂ ನೋಡ್ಬೋದು. ಎಲ್ಲ ಒಂದ ಅಲ್ವೇ ಅದು? ಬಾಯ್ ಮುಚ್ಚ ಬಾಡೆ.
ಅದು ಏನು ಮಾಡಕ್ಕಾಕತಿ ನಾ ಅದು ಪಾಪ ಎಷ್ಟು ಅದು ಗಂಡನ ಮೇಲೆ ಜೀವ ಇತ್ತು ಆತು ಏನು ಮಾಡಕ್ಕಾಕತಿ ಹಂಗಂತೇಳಿ ಮನೆ ಮಗಳು ನೋಡಿದ್ರೆ ಏನು ಕೆಟ್ಟದ್ದಲ್ಲ ಹಂಗಂತೇಳಿ ಇವ್ರು ಯಾರನ್ನಾರು ನೋಡ್ಕೊಂತಿದ್ರೆ ಅದು ಅಲ್ಲದೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿರ್ತಿ ಮಾಡ್ತಿರ್ತಿ ಇದು ಮಕ ನೋಡ್ಕೊಂಡು ಹೋಗಿ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಏನು ಮಾಡೋದು ಹೇಳಿ ನೋಡೋಣ ಅತ್ತಾಗ ಬೇಡ ಅಪ್ಪ ನನ್ನ ಮಾತು ಕೇಳಿ ಈಕೆಂತರು ಗೆಳತಿ ಅಂತೇಳಿ ಏನು ಹೊಟ್ಯಾಗ ಬಾಯಾಗ ಹೊಕ್ಕೋತಾಳ ಈಗ ಬೇಕಾದ್ರೆ ಹೊಕ್ಕೋ ಒಳ್ಳಾಕ ಆದ್ರೆ ನಾವು ನೀನು ಹೋಗೋದು ಬೇಡ ನಾ ಹೇಳ್ತೇನಲ್ಲ ಬೇಡಪ್ಪ. ಏನನವ ಇದಕ್ಕೆ ಏನು ಹೇಳೋದಂತ ನನಗಂತೂ ಅರ್ಥ ಆಗೋಲ್ತತ್ತಾಗ. ಅಲ್ಬೇವ ಯಾಕವ ಹಿಂಗೆ ಮಾಡ್ತಿ? ಏನು ಆಕೇತ್ ಬಿಡವ ಹೋಗಿದ್ರ ಬೇಡ ಬೇಡ ಹೋಗುದು ಏನಾರ ಮಾಡವ ಏನಾರ ಮಾಡ, ನಾ ಇನ್ನೇನು ಹೇಳೋದಿಲ್ಲ ನಿಂಗೆ. ಅತ್ತೆಯರ ಹಿಂಗೆ ಮಾಡ್ರಿ, ನೀವು ನಿಮ್ಮ ಮಗಳ ಮನೆಗೆ ಹೋಗ್ರಿ ಆರಾಮಾಗಿ ಇರ್ರಿ, ನಾವು ಇಲ್ಲೇ ಇರ್ತೇವೆ. ಯಾಕಂದ್ರೆ ನಮಗೂ ಆಗಾಗ ಮನೆ ಕಡೆ ಬರ್ಬೇಕಾಕತಿ, ಅಲ್ಲಿದ್ರೆ ಇಲ್ಲಿಗೆ ಬರೋಕ್ಕಾಗಲ್ಲ, ದೂರ ಆಕತಿ. ಮತ್ತು ಇವ್ರಿಗೂ ದಿನ ಒಂದಕ್ಕೂ ಅಲ್ಲಿಂದ ಇಲ್ಲಿಗೆ ಬಸ್ ಹತ್ತಿ ಬರೋಕ್ಕಾಗತ್ತಾ? ಆಗಂಗಿಲ್ಲ. ಅದ್ರ ಸಂಬಂಧ ನಾವು ಇಲ್ಲೇ ಇರ್ತೀವಿ ಅಷ್ಟ್ರು. ನೀವು ಬೇಕಾದ್ರೆ ಅಲ್ಲಿ ಇರ್ರಿ ಆರಾಮಾಗಿ, ಮನೆ ಆಗೋ ಮಟ ಮಗಳ ಮನ್ಯಾಗ ಚಿಂತಿಲ್ದಂಗ ಏನಾಗದೈತಿ, ಹೌದಲ್ರಿ? ಹಂಗೆ ಮಾಡ್ಬೋದು. ಏನಂತೀಯವ? ಏನಂತಿ? ಒಟ್ಟು ನನ್ನೊಂದು ಹೊರಗೆ ಹಾಕಕ್ಕೆ ಕಾಯ್ತಿರ್ತೀರಿ, ತಾಯಿ ಗಂಡ ಏನಂತಿ ಅಲ್ಲ. ನಾನು ನನ್ನ ಮಗಳ ಮನೆಗೆ ಹೋಗ್ಬೇಕನ, ನೀವಾದ್ರೂ ಇಲ್ಲಿ ಇರ್ಬೇಕನ. ನಾನು ನಿನ್ನ ಸಲಾಗೆ ಹೇಳಿದ್ದು. ಇನ್ನೊಂದು ನಾ ಬಾಯಿ ಬಿಟ್ಟು ಅನ್ಲಿಲ್ಲ ಅಷ್ಟೇ. ಏನಂದರೆ ಅಲ್ಲ, ಈಗ ನಾ ಕೇಳೋದಿಷ್ಟೇ ನಿನಗೆ. ಈಗ ಆಕಿನೂ ಹರಿಯೋದಕ್ಕೆ ಅದಾಳ ಅಂತ ಏನೇನು ವಯಸ್ಸೇನಾಗಿಲ್ಲ. ಈಗ ನೀನು ಆ ಮನೆಯಾಗಿದ್ರೆ ನಾಳೆ ಈ ನಮ್ಮ ಊರನ್ ಮಂದಿ ನೋಡಿದ್ರೆ ಏನಂತಾರಲ್ಲ, ಒಂದು ಕೆಡ್ ಬಣ್ಣ ಹಚ್ಚಿ ಮಾತಾಡೋದಲ್ಲನು, ಅವಾಗ ಮರ್ಯಾದೆ ಯಾರ್ದೊಕ್ಕತಿ? ಇದನ್ನು ವಿಚಾರ ಮಾಡಿರೇನ? ಹೋ ಅತ್ತಿಯರ, ಈ ಥರ ಯಾರು ವಿಚಾರ ಮಾಡ್ತಾರ್ರಿ ಅತ್ತಿಯರ? ಯಾರು ವಿಚಾರ ಮಾಡಲ್ಲ, ನೀವೇ ಮಾಡಿದ್ರೆ ಮಾಡ್ಬೇಕಷ್ಟೇ. ಸುಮ್ಕುದ್ರ ಬಿಡಾಡಿ, ನಿಂಗೇನು ಗೊತ್ತು? ನಮ್ಮೂರನ್ ಮಂದಿ ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾರ, ವಿಚಾರ ಮಾಡಲ್ಲಂತೆ. ನಿನಗೆ ಹೇಳ್ಯಾರ ಅವ್ರು ವಿಚಾರ ಮಾಡಲ್ಲ ಅಂತೇಳಿ. ಪಾಪ ಈಕಿ ಬಂದ್ಲಿಕ್ಕಿ ಬಿಡಾಡಿ, ಎಲ್ಲ ವಿಚಾರ ಮಾಡ್ತಾರ, ನಿನಗೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ನೋಡು ಊರನ್ ಮಂದಿ ಬಾಯಿ ಕಬ್ ಸಿಕ್ಕಂಗಕತಿ. ಚೀಚಿ ಅತ್ತಿಯರ, ಹಿಂಗ್ಯಾರು ವಿಚಾರ ಮಾಡ್ತಾರ ಬಿಡ್ರಿ ಅತ್ತಿಯರ, ಸುಮ್ಮನೆ ಏನಾರ ಒಂದು ಹೇಳ್ಬೇಡ್ರಿ. ಏನಾರ ಮಾಡ್ಕೊರಪ್ಪ, ನಿನ್ನ ಹೆಂಡತಿ ತಲೆಯಾಗ ಅಲ್ಲೇ ಹೋಗಿ ಶೆಟ್ಟಿಬೇಕು ಅಂತ ಫಿಕ್ಸ್ ಆಗಿಬಿಟ್ಟತಿ. ಆಕಿ ಜಾಡ್ಸೋದ್ರು ಅಲ್ಲೇ ಬೀಳಕ್ಕೆ, ನಾ ಬರೋದಲ್ಲೇ. ಹಿಂಗೆ ಯಾರು ವಿಚಾರ ಮಾಡ್ತಾರ? ಹಂಗಾರ ಹಿಂಗೆ ಮಾಡ, ನೀನು ಆಕಿ ಮನ್ಯಾಗಿರು, ತಂಗಿ ಮನ್ಯಾಗ. ಏನು ನಾವು ಇಲ್ಲಿ ಇರ್ತೇವಂತ ಏನಂತಿ? ಯಾಕಂದ್ರೆ ನನಗೂ ದಿನ ಹೊತ್ತೊಟ್ರು ಮನೆ ಕಟ್ಟು ಕಡೆ ಬರ್ಬೇಕಾಕತಿ, ಮಾಡ್ಬೇಕಾಕತಿ. ನನಗೂ ದಿನ ಬಸ್ಸಿಗೆ ಅಡ್ಡಾಡೋದೆಲ್ಲ ತ್ರಾಸ ಆಕತ್ತವ. ಇಲ್ಲೇ ಆದ್ರೂ ಚಲೋ ಆಕತಿ. ಈಗ ನಮ್ಮ ಹಳ್ಳ್ಯಾಗ ಬಾಡಿಗೆ ಮನೆಗಿನಿ ಸಿಗೋದಿಲ್ಲ. ಖಾಲಿ ಮನ್ಯಾಗ ಎಲ್ಲಿ ಇಲ್ಲಿ ಯಾವ ಖಾಲಿ ಅದಾವ? ಯಾವ ಖಾಲಿನೂ ಇಲ್ಲ. ಗಿರ್ಜಕರ್ ಮನೆ ಭಾಳ ದೊಡ್ಡದೈತಿ, ಪಾಪ ಪುಣ್ಯಾತ್ಕಿತಿ ಇರೋ ಅಂತ ಹೇಳ್ಯಾರ ಅವರು. ಅದು ಏನು ಅವ್ರ ಅಡಿಗೆ ಮನ್ಯಾಗ ಅಡಿಗೆ ಮಾಡೋದಲ್ಲ, ಅವ್ರ ಜೊತೆಗೆ ಇರೋದು ಅಲ್ಲ. ಇತ್ತಾಗಿನ ಖುಷಿ ಎಲ್ಲ ಪೂರ್ತಿ ಖಾಲಿ ಐತಲ್ಲ. ಅಲ್ಲಿ ಒಂದು ಏನು ಮಾಡೋಣ, ಒಂದು ಆ ಕಡೆಯಿಂದ ಈ ಕಡೆ ಒಂದು ಅಡ್ಡ ದೊಡ್ಡದೊಂದು ಸೀರೆ ಕಟ್ಟಿ ನೆರ್ಕಿ ಕಟ್ಟಣ. ಏನು ಕಟ್ಟಿ ಈ ಕಡೆ ಪೂರ ನಮ್ದು, ಆ ಕಡೆ ಪೂರ ಅವ್ರದ್ದು, ಮುಗೀತಲ್ಲ. ಏನು ಅದ್ರಾಗ ಏನೈತಿ? ಯಾರಿಗಾದ್ರ ಬೇರೆ ಯಾರಿಗಾರಾದ್ರ ಕೊಡ್ತಿದ್ದಿಲ್ಲಕ್ಕೆ ಹಂಗಿರ ಅಂತೇಳಿ. ನಮಗಂತೇಳಿ ಪಾಪ ಇರ್ರೇವ, ಯಾರು ಬೇಡ ಅಂದ್ರು ನಾನು ಒಬ್ಬೇಕೆ ಇರ್ತೇನೆ ಪರಕ, ನಿನಗಿಲ್ಲದೈತನ ಇರು ಬಂದು ಅಂದ್ಲಕ್ಕೆ. ಬೇರೆ ಯಾರ ಕೇಳಿದ್ರೆ ಹಂಗೇನು ಇರು ಅಂತಿದ್ದಿಲ್ಲಕ್ಕೆ, ಗೊತ್ತನ? ಅದು ಮಲ್ಲೇಶಣ್ಣ ಇದ್ರೆ ನಾವು ಎಲ್ಲಿ ಕೇಳಕ್ ಹೋಗಿದ್ವಿ, ಕೇಳ್ತಿದ್ದಿಲ್ಲ. ಒಬ್ಬೇಕೆ ಇರ್ತಾಳಲ್ಲ ಅನ್ನೋ ಕಾರಣಕ್ಕೆ ಕೇಳಿದ್ದಷ್ಟೇ. ಆಕಿ ಸ್ವಲ್ಪ ದಿನ ಹೋಗಿ ಆಕಿ ಗಂಡ ಮನೆಯಾಗ ಇರ್ತಾಳನ, ಇದು ಗಂಡ ಮನೆ ಅಂತ ನಾನು ಮಗನ ಮನ್ಯಾಗ ಹಂಗಿರ್ತಾಳಂದ್ರೆ ಯಾವುದು ಚಿಂತೆ ಇಲ್ಲ ತಗ. ಹೋಗ್ಕಳನ ನೋಡಿ ಕೇಳು ಒಂದು ಮಾತು. ಅದೇನಂತಾರಲ್ಲ, ಹೊರಗಿಂದ ಬಂದು ಒಳಗಿಂದ ನೋಡ್ಸಿತ್ತಂದಂಗ ಅಲ್ಲ, ಚೂರಿಯಾಗಿ ಹೋಗ್ಕೊಂಡು ಡಬಣಾಗ ಏನಿಲ್ಲ ನಾವು ಅಲ್ರಿ ಎತ್ತೀರ. ನಾವು ಅಕ್ಕಿ ಮನೆಗೆ ಹೋಗಿ ಅಕ್ಕಿನ ಮನೆ ಬಿಟ್ಟು ಓಡ್ಸೋಣ, ಇದು ಯಾವ ಲೆಕ್ಕ ಅಂತ ನನಗೆ ತಿಳಿವಲ್ತು. ಇಲ್ಲಿ ಬಿಡ್ರಿ, ಇದಾಗ ಮಗು ಮಾತಲ್ಲ, ಆಕೆ ಅಲ್ಲೇ ಇರ್ತಾಳ, ನಾವು ಅಲ್ಲೇ ಇರ್ತೀವಿ. ನೋಡ್ರಿ ಅತ್ತೀರ, ನೀವು ನಿಮ್ಮ ಮಗಳ ಮನೆಯಾಗ ಇರ್ರಿ ಆರಾಮ್. ಅದು ಯಾಕೆ ಸೀರೆ ನೋಡ್ರಿ ಹೇಳ್ರಿ, ಕಟ್ತೇವಿ, ಇಲ್ಲಾಂದ್ರೆ ಆಗಲ್ಲ. ನನಗೆ ಗೊತ್ತ ನಿನಗೆ ನನ್ನ ಮಗಳ ಮನ್ಯಾಗ ಬಂದಿರಕ್ಕಾಗಲ್ಲ. ಅದಕ್ಕೆ ನಾಟಕ ಮಾಡಕತ್ತಿ, ಇಷ್ಟು ಕುಣಿತಾದಿ. ಹೌದ್ರಿ ಅತ್ತೀರ, ನಿಮ್ಮ ಮಗಳ ಮನೆ ನಾ ಬಂದಿರೋದಿಲ್ಲ, ನನಗಾಗೋದಿಲ್ಲ. ಯಾಕಂದ್ರೆ ನನಗೆ ಇಷ್ಟನೇ ಇಲ್ಲ ಅಲ್ಲಿ ಬರಾಕ, ಕಾಲಿಡಾಕು ನನಗೆ ಇಷ್ಟ ಇಲ್ಲ ಅಲ್ಲಿ ಬಂದಿರಾಕ. ನೀವು ಬೇಕಾದ ತಿಳ್ಕೊರಿ, ಹಿಂಗಂದ್ಲು ಅಂತ ಬೇಕಾದ್ರೆ ಹೋಗಿ ಹೇಳ್ರಪ್ಪ, ನನಗೆ ಯಾವ ಬೇಜಾರು ಇಲ್ಲ, ನಾ ಬರೋದಲ್ರಿ ಅತ್ತೀರ. ನೋಡ್ದೇನ್ಲ ಹೆಂಗದಳಕಿ?